ಚಿತ್ರದುರ್ಗದಲ್ಲಿ ಎಟಿಎಂ ಹಣಕ್ಕೆ ಕನ್ನವನ್ನ ಹಾಕಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಕೈ ಚಳಕ ಸೆರೆ ಹಿಡಿಯಲಾಗಿದೆ. ಸರಸ್ವತಿಪುರಂ ಶಾಲೆಯ ಎಟಿಎಂ ಕಳ್ಳತನಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ರಾಡ್ನಿಂದ ಒಡೆದು ಹಣವನ್ನ ದೋಚೋದಕ್ಕೆ ಪ್ರಯತ್ನವನ್ನ ಪಡಲಾಗಿದೆ. ಸೇಫ್ ಲಾಕ್ ಡೋರ್ ಡ್ಯಾಮೇಜ್ ಅನ್ನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯಾವುದೋ ಒಂದು ಸ್ಪ್ರೇ ಇಟ್ಕೊಂಡು ಸ್ಪ್ರೇ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾನೆ. ಹಣ ಕಳ್ಳತನ ಮಾಡೋದಕ್ಕೆ ಶತ ಪ್ರಯತ್ನವನ್ನ ಮಾಡಿದ್ದಾನೆ. ಎಟಿಎಂ ಕಳ್ಳನ ಒಂದು ಕಡೆ ಆತ ಕಳ್ಳತನ ಮಾಡುವಂಥದ್ದು ಏನಿದೆ ಅದು ವಿಫಲ ಆಗಿರುವಂಥದ್ದು. ಶತತ ಪ್ರಯತ್ನವನ್ನ ಕೂಡ ಮಾಡಿದ್ದು ಕಳ್ಳತನ ಮಾಡುವುದಕ್ಕೆ ಹಣ ಸಿಗದೆ ಬರೀ ಗೈನಲ್ಲಿ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ಹಣ ಕಳ್ಳತನದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು. ಕೋಟೆ ನಾಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ಎಟಿಎಂ ಹಣಕ್ಕೆ ಕಳ್ಳ ಸತತವಾಗಿ ಪ್ರಯತ್ನವನ್ನ ಪಟ್ಟಿದ್ದಾನೆ, ಆದರೆ ಸಾಧ್ಯ ಆಗಿಲ್ಲ. ಬರಿಗೈನಲ್ಲಿ ವಾಪಸ್ ಹೋಗಿದ್ದಾನೆ. ಡಿ ಗ್ಯಾಂಗ್ ಛಿದ್ರವಾಗಿದೆ. ಬಳ್ಳಾರಿ ಜೈಲಲ್ಲಿ ದಾಸ ಮುದ್ದೆ ಮುರಿತಾ ಇದ್ದಾನೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಆದರೆ ಪತಿಯ ಭೇಟಿಗೂ ಮುನ್ನ ಪೊಲೀಸರು ವಿಜಯಲಕ್ಷ್ಮಿ ತಂದಿದ್ದಂತಹ ಬ್ಯಾಗ್ ಅನ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆ ಕುರಿತು ಒಂದು ವರದಿ ಹೇಳಿದರು. ಪೊರ್ಕಿಯನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗುವಂತೆ ಮಾಡಿದ್ದೆ ಇದೊಂದು ಫೋಟೋ. ಪರಪ್ಪನ ಅಗ್ರಹಾರದಲ್ಲಿ ಫುಲ್ ಬಿಂದಾಸ್ ಆಗಿದ್ದ ದಾಸ ಈಗ ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾಗಿದ್ದಾನೆ. ಈ ಮಧ್ಯೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ದಾಸನನ್ನು ಭೇಟಿಯಾಗಿದ್ದಾರೆ. ನಿನ್ನೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಭೇಟಿಗೆ ಆಗಮಿಸಿದ್ದಾಗ 3 ಬ್ಯಾಗ್ಗಳನ್ನು ಹೊತ್ತು ತಂದಿದ್ರು. ಈ ವೇಳೆ ಪೊಲೀಸರು ಒಂದೊಂದು ಬ್ಯಾಗ್ ಅನ್ನು ಇಂಚಿಂಚು ಪರಿಶೀಲಿಸಿದ್ರು. ಪರಪ್ಪನ ಅಗ್ರಹಾರದ ಪ್ರಕರಣದಿಂದ ಅಲರ್ಟ್ ಆಗಿರುವ ಪೊಲೀಸರು ಇಲ್ಲಿ ಕಟ್ಟುನಿಟ್ಟಾಗಿ ಹಿರಿಯ ಅಧಿಕಾರಿಗಳ ಸೂಚನೆಗಳನ್ನ ಫಾಲೋ ಮಾಡುತ್ತಿದ್ದಾರೆ. ಮೊಬೈಲ್, ಸಿಗರೇಟ್ ಈ ರೀತಿಯ ವಸ್ತುಗಳಿದೆಯಾ ಎಂದು ತಲಾಶ್ ನಡೆಸಿದ್ರು. ಈ ಮೂಲಕ ಸಾಮಾನ್ಯ ಕೈದಿಗಳಿಗೆ ಹೇಗೆ ಚೆಕ್ ನಡೆಯುತ್ತೋ ಹಾಗೆ ದರ್ಶನ್ ಕೇಸ್ನಲ್ಲೂ ಆಗ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ರು. ಅಲ್ಲದೆ ದರ್ಶನ್ ಹಾಕಿದ್ದ ಟಿ ಶರ್ಟ್ ಮೇಲಿದ್ದ ಸಮಾನತೆ ಬರಹಕ್ಕೆ ಇಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಲಾಗ್ತಿದೆ ಎಂದು ಪರೋಕ್ಷವಾಗಿ ತಿಳಿಸಿದ್ದಾರೆ. ರೇಣುಕಾ ಆರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೆನೆ ದಾಸನ ದರ್ಶನ ಪಡೆಯೋಕೆ ವಿಜಯಲಕ್ಷ್ಮಿ ಆಗಮನವಾಗಿತ್ತು. ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಪೊರ್ಕಿಯನ್ನ ನೋಡಿ ಎಲ್ಲರೂ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರು. ಯಾಕೆ? ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮೂರು ದಿನ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ದಿನ. ಆದ್ರೂ ಒಂದೇ ಟಿ ಶರ್ಟ್, ಅದೇ ಪೂಮಾ ಟಿ ಶರ್ಟ್. 3 ದಿನಗಳಾದ್ರೂ ಒಂದೇ ಟಿ ಶರ್ಟ್ ಯಾಕೆ? ನಿಜ, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 3 ದಿನ ಕಳೆದಿವೆ. ಇಷ್ಟಾದ್ರೂ ನಟ ದರ್ಶನ್ ಮಾತ್ರ ಒಂದೇ ಟಿ ಶರ್ಟ್ ನಲ್ಲಿದ್ದಾರೆ. ಬಳ್ಳಾರಿ ಜೈಲಿಗೆ ಬರುವ ದಿನ ಧರಿಸಿದ್ದ ಟಿ ಶರ್ಟ್ ಅನ್ನೇ ಇನ್ನೂ ಕೂಡ ಧರಿಸಿದ್ದಾರೆ. ನಿನ್ನೆ ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ದಾಸನ ದರ್ಶನ ಮಾಡೋಕೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ವಿಸಿಟಿಂಗ್ ರೂಮಿಗೆ ಬಂದ ದಾಸನನ್ನ ನೋಡಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿದ್ರು. ಕಾರಣ ದರ್ಶನ್ ಧರಿಸಿದ ಅದೇ ಬ್ಲಾಕ್ ಕಲರ್ ಪೂಮಾ ಟಿ ಶರ್ಟ್. ಹಳೆ ಟಿ ಶರ್ಟ್ ನಲ್ಲೇ ದರ್ಶನ್ ಕಾಣಿಸಿಕೊಂಡಿದ್ರಿಂದ ಹಿಂದೆ ಏನಾದ್ರೂ ರಹಸ್ಯ ಅಡಗಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಮಾತಿನಲ್ಲಿ ಹೇಳಲಾಗದ್ದನ್ನ ಕಾಟೇರ ಟಿ ಶರ್ಟ್ ಮೂಲಕವೇ ಸಂದೇಶ ರವಾನಿಸಿದ್ದಾನ ಅನ್ನೋ ಅನುಮಾನ ಮೂಡಿದೆ. ಕಾಟೇರ ನ್ಯಾಯಕ್ಕಾಗಿ ಮನವಿ ಮಾಡ್ತಿದ್ದಾನೆ ಅಂತ ಡಿ ಬಾಸ್ ಅಭಿಮಾನಿಗಳು ಮಾತಾಡಿಕೊಳ್ತಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಆ ಪೊರ್ಕಿಗಷ್ಟೇ ಗೊತ್ತು. ರೇಣುಕಾ ಆರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಏನಾದರೂ ತಪ್ಪಾಗಿದೆ ಅಂತಂದ್ರೆ ನಮ್ಮನ್ನು ಕ್ಷಮಿಸಿ ಆಶೀರ್ವಾದ ಮಾಡಿ.
ಗದಗ ಜಿಲ್ಲೆ ಶಿರಹಟ್ಟಿ ಫಕೀರೇಶ್ವರ ಸಂಸ್ಥಾನ ಮಠಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಫಕೀರ ಸಿದ್ದರಾಮ ಶ್ರೀಗಳ ಆಶೀರ್ವಾದವನ್ನ ಪಡೆದರು. ಮಠದಲ್ಲಿ ಕಿರಿಯ ಶ್ರೀ ಇಲ್ಲದ ಹಿನ್ನೆಲೆ ಹಿರಿಯ ಶ್ರೀಗಳನ್ನ ಜೋಶಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಚುನಾವಣೆ ಮುನ್ನ ಜೋಶಿಗೆ ಎದುರಾಳಿ ಫಕೀರ ದಿಂಗಾಲೇಶ್ವರ ಶ್ರೀ ಸ್ಪರ್ಧಿಸಿದ್ರು. ಹೀಗಾಗಿ ಇದೀಗ ಜೋಶಿ ಭೇಟಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಸಿದ್ರು. A1 ಆರೋಪಿ ಪವಿತ್ರ ಗೌಡ, A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನ CCH 57ನೇ ನ್ಯಾಯಾಲಯ ವಜಾ ಮಾಡಿದೆ. ಇನ್ನಷ್ಟು ದಿನ ಪವಿತ್ರ, ಅನುಕುಮಾರ್ಗೆ ಪರಪ್ಪನ ಅಗ್ರಹಾರವೇ ಗತಿಯಾಗಿದ್ದು ಸದ್ಯಕ್ಕೆ ರಿಲೀಫ್ ಇಲ್ಲದಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕಲಬುರಗಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ನನ್ನ ಕರೆತರಲಾಯಿತು. ಪರಪ್ಪನ ಅಗ್ರಹಾರ ಜೈಲಿನಿಂದ ಕಲಬುರಗಿಗೆ ಪೊಲೀಸರು ಕರೆತಂದಿದ್ದಾರೆ. ಬಿಗಿ ಭದ್ರತೆಯಲ್ಲಿ A11 ಆರೋಪಿ ನಾಗರಾಜ್ ನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 10ನೇ ಆರೋಪಿ ವಿನಯ್ ನನ್ನ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ. ಆರೋಪಿ ವಿನಯ್ ಆರೋಗ್ಯ ತಪಾಸಣೆ ಹಾಗೂ ಇತರ ಕಾನೂನು ಪ್ರಕ್ರಿಯೆ ಬಳಿಕ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ವಿಶೇಷ ಸೆಲ್ಗಳ ಪೈಕಿ ಸೆಲ್ ನಂಬರ್ 1ರಲ್ಲಿ ವಿನಯ್ ನನ್ನ ಇರಿಸಲಾಗಿದೆ. ಜೊತೆಗೆ 14,433 ನೂತನ ಕೈದಿ ನಂಬರ್ ಅನ್ನ ಕೊಡಲಾಗಿದೆ. ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ತಂಗಿಯ ಪತಿ ಭೇಟಿಯಾದರು. ಬಳಿಕ ಜೈಲಾಧಿಕಾರಿಗಳಿಗೆ ದರ್ಶನ್ ಸಂಬಂಧಿ ಪತ್ರವನ್ನ ಕೊಟ್ಟಿದ್ದಾರೆ. ದರ್ಶನ್ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನ ಕೊಟ್ಟಿರುವಂತಹ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೆಸ್ಟರ್ನ್ ಟಾಯ್ಲೆಟ್, ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೂನಿಯರ್ NTR ಜೊತೆ ಅಣ್ಣ ತಮ್ಮನ ಸಂಬಂಧ ಫೀಲ್ ಆಗತ್ತೆ ಅಂತ ಉಡುಪಿ ಕೃಷ್ಣ ಮಠದಲ್ಲಿ ನಟ ರಿಷಬ್ ಶೆಟ್ಟಿ ಹೇಳಿದ್ರು. ಅವರು ಆಂಧ್ರ ಪ್ರದೇಶದವರು ಎಂಬ ಭಾವನೆ ಬರಲ್ಲ. ಬಹಳ ಸಮಯದ ನಂತರ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತು. ಇತ್ತೀಚೆಗೆ ಉಡುಪಿ ಮಠಕ್ಕೆ ಬರಬೇಕು ಅಂತ ಹೇಳ್ಕೊಂಡಿದ್ರು. ನಾನು ಈ ಕಡೆ ಇದ್ದೆ, ಹಾಗಾಗಿ ಜೊತೆಗೆ ಮಠಕ್ಕೆ ಬಂದೆ. ಉಡುಪಿ ಅಷ್ಟಮಿಗೆ ಬರಬೇಕಾಗಿತ್ತು, ಸಾಧ್ಯವಾಗಿರಲಿಲ್ಲ. NTR ಕುಟುಂಬದ ಜೊತೆ ಬಂದಿರೋದು ಖುಷಿಯಾಗಿದೆ ಅಂತ. ಶ್ರೀಪಾದ್ರೆ ಸೈಡ್ ರಿಷಬ್ ಸರ್, ಒಂದು ಫೋಟೋಕ್ಕೆ ಮೀಡಿಯಾಕ್ಕೆ ಪ್ಲೀಸ್. ಅಡ್ಡ ಅಂತೀಯ 1 2 3 ರೆಡಿ ಶಾರ್ಟ್. ರಿಷಬ್ ಸರ್